ಬರ ಪರಿಹಾರ ವಿಚಾರಕ್ಕೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ವಾಕ್ಸಮರ ನಡೀತಾನೇ ಇದೆ. ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಸಚಿವ ಚಲುವರಾಯಸ್ವಾಮಿ ಗುಡುಗಿದ್ದಾರೆ. ಸರ್ಕಾರಕ್ಕೆ ಪರಿಹಾರ ಕೊಡೋಕೆ ಆಗ್ತಿಲ್ಲ ಎಂಬ ಆರೋಪಕ್ಕೆ ಚಲುವರಾಯಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ಹಲವು ಷರತ್ತುಗಳನ್ನು ಹಾಕಿದ್ರು ಸಾಲ ತೀರಿಸಲಿಕ್ಕೆ, ಅಂದರೆ ರೈತರ ಸಾಲ ಮನ್ನಾ ಮಾಡಲಿಕ್ಕೆ. ಕೋಆಪರೇಟಿವ್ ಸಾಲ ಮನ್ನಾ ಮಾಡಿದ್ರು, ಅದರಲ್ಲಿ 15,000 ಕೋಟಿ ಬಾಕಿ ಇದೆ. ಕುಮಾರಸ್ವಾಮಿ ಅವರು 15,000 ಕೋಟಿ ಯಾಕೆ ತೀರಿಸಿಲ್ಲ? ಅವರು ಮಾತು ತಪ್ಪುತ್ತಾರೆ, ನಾವು ನುಡಿದಂತೆ ನಡೆದಿದ್ದೇವೆ. ಇದು ಬೆಂಗಳೂರಿನಲ್ಲಿ ಸಚಿವ ಚಲುವರಾಯಸ್ವಾಮಿ ಕುಮಾರಸ್ವಾಮಿ ಅವರ ಆರೋಪಕ್ಕೆ ತಿರುಗೇಟು ಕೊಟ್ಟಿದ್ದು. 5 ಗ್ಯಾರಂಟಿ ಹೇಳಿದ್ದು 5 ಗ್ಯಾರಂಟಿ ಅವ್ರಿಗೆ ಹೇಳ್ರಿ, ನೀವು ಸುಮ್ಮನೆ ನನ್ನ ಹತ್ರ ಕೇಳಬಾರ್ದು, ಅವ್ರಿಗೂ ಕೇಳಬೇಕು. ಅವರು ಮಾನ್ಯ ಮುಖ್ಯಮಂತ್ರಿ ಆದಾಗ ಹಲವಾರು ಕಂಡೀಷನ್ ಹಾಕಿ ಒಂದಷ್ಟು ಕೋಆಪರೇಟಿವ್ ಸಾಲ ಮನ್ನಾ ಮಾಡಿದ್ರು. ಜ್ಞಾಪಕ ಇದೆಯಾ ಬ್ರದರ್? ಇದೆಯಾ? ಸುಮ್ಮನೆ ಹೇಳ್ಬೇಡ, ಇದೆಯಾ? 15,000 ಕೋಟಿ ಇನ್ನೂ ಬಾಕಿ ಇದೆ. 15,000 ಕೋಟಿ ಯಾರು ಬಸವರಾಜ ಬೊಮ್ಮಾಯಿ ಅವರು ತೀರಿಸಿದ್ರು, ಅವ್ರು ಮಾಡಿರೋದು ಮನ್ನಾದ. ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅಲ್ಲಿ ನಮ್ಮ ಸರ್ಕಾರ ಮಾತು ಕೊಟ್ಟಂತೆ ಬದ್ಧತೆ ಇದೆ. ನಾವೀಗ 5 ಗ್ಯಾರಂಟಿ ಹೇಳಿದ್ದು 5 ಗ್ಯಾರಂಟಿ ಕೊಟ್ಟಿದ್ದೀವಿ. ಅದು ಏನೇನು ಕಾರ್ಯಕ್ರಮ ಕೊಡ್ತಾ ಇದೋ ಎಲ್ಲನೂ ಚಾಲನೆ ಮಾಡಿದ್ದೀವಿ. ಸೊ ಯಾವುದನ್ನು ಒಂದನ್ನು ನಿಲ್ಲಿಸಿಲ್ಲ. ಅವ್ರಂಗೆ ಮಾತು ಕೊಡೋದೊಂದು, ಮಾಡೋದೊಂದು, ಆಗೋದೊಂದು, ಮಾಡೋದೊಂದು ಅಲ್ಲ. ಅವ್ರು ಕೊಟ್ಟಿರ್ತಕ್ಕಂಥ ಏನು ಸಾಲ ಮನ್ನಾ ಆಯಿತು, ಆ 2018ರಲ್ಲಿ 14 ಮುಖ್ಯಮಂತ್ರಿ ಆಗಿದ್ರಲ್ಲ, ಅದು ಇನ್ನೂ ಬಾಕಿ ಇದೆ.